ಲಾಸ್ಟ್ ಟೈಮು ಟಾಕ್ಸಿಕ್ ಟೀಸರ್ನ ಫ್ಯಾಮಿಲಿ ಜೊತೆ ನೋಡೋ ಸಾಹಸ ಮಾಡಿರೋರು ಈ ಲೇಟೆಸ್ಟ್ ಟಾಕ್ಸಿಕ್ ಟೀಸರ್ನ ಮತ್ತೆ ಫ್ಯಾಮಿಲಿ ಜೊತೆ ನೋಡಬೇಕೋ ಬೇಡವೋ ಅನ್ನೋದನ್ನ ನಾವು ಈ ವಿಡಿಯೋನಲ್ಲಿ ನೋಡೋಣ. ಫೈನಲಿ ಯಶ್ ಬಾಸ್ ಇಸ್ ಬ್ಯಾಕ್. ಜಸ್ಟ್ ಯೂಟ್ಯೂಬ್ ಓಪನ್ ಮಾಡಿದ್ರೆ ಸಾಕು, ಎಲ್ಲಿ ನೋಡಿದ್ರು ಟಾಕ್ಸಿಕ್ ರಾಯಂದೇ ದರ್ಬಾರು. ಡೈರೆಕ್ಟರ್ ಗೀತು ಮೋಹನ್ ದಾಸ್ ಅವರು ಯಶ್ ಅವರನ್ನ ಎಷ್ಟು ರಗಡ್ ಆಗಿ, ಎಷ್ಟು ವೈಲೆಂಟ್ ಆಗಿ ತೋರಿಸಿದ್ದಾರೆ ಅಂದರೆ ಟೀಸರ್ ನೋಡಿದ ಮೇಲೆ ಮೈ ಜುಮ್ ಅನಿಸುತ್ತೆ. ಸೊ ಬನ್ನಿ ನಾವಿವಾಗ ಟಾಕ್ಸಿಕ್ ಟೀಸರ್ ಹೇಗಿದೆ, ಟೀಸರ್ ನೋಡಿ ನಮಗೆ ಏನು ಅನ್ನಿಸ್ತು ಮತ್ತು ಕತೆ ಏನು ಅಂತ ತಿಳ್ಕೊಳ್ಳೋಣ. ಹಾಗೆ ಇದೇ ಥರ ಮೂವಿ ಅಪ್ಡೇಟ್ನ ನೀವು ತಿಳ್ಕೋಬೇಕು ಅಂದರೆ ನಮ್ಮ ಚಾನಲ್ನ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಯರ್ ಫ್ರೆಂಡ್ಸ್, ಟೀಸರ್ ಶುರುವಾಗೋದೇ ಒಂದು ಡಾರ್ಕ್ ಹಾಗೂ ರೆಟ್ರೋ ವೈಬಿನೊಂದಿಗೆ. ಈ ಸಿನಿಮಾದ ಕತೆ ನಡೆಯೋದು 1940ರಿಂದ 1970ರ ದಶಕದ ಗೋವಾದಲ್ಲಿ. ಆ್ಯಂಡ್ ಆ ಒಂದು ಟೈಮಲ್ಲಿ ಗೋವಾದಲ್ಲಿ ಸ್ಮಗ್ಲಿಂಗ್, ಡ್ರಗ್ಸ್ ಮತ್ತು ಕ್ರೈಮ್ ಸಿಂಡಿಕೇಟ್ಗಳು ತುಂಬಾ ಆ್ಯಕ್ಟಿವ್ ಆಗಿದ್ದಂಥ ಒಂದು ಟೈಮು. ಬ್ರಿಟಿಷರು ಮತ್ತು ಪೋರ್ಚುಗೀಸರು ಬಿಟ್ಟು ಹೋದ ವಸಾಹತುಶಾಹಿ ನೆರಳು ಆ ಕತ್ತಲಿನ ಜಗತ್ತಿನಲ್ಲಿ ಒಬ್ಬ ಗ್ಯಾಂಗ್ಸ್ಟಾರ್ ಅಧಿಕಾರ ಅಂದರೆ ಪವರ್ನ ಪಡೆಯೋದಕ್ಕಾಗಲ್ಲ, ಅದನ್ನು ಕಿತ್ಕೋಬೇಕು ಅಂತ ಆ ಒಂದು ಪವರ್ಗೋಸ್ಕರ ಎಂಥ ಕೆಲಸಕ್ಕೂ ರೆಡಿ ಅನ್ನುವಂಥ ಒಂದು ಕ್ಯಾರೆಕ್ಟರ್ ರಾಯಂದಾಗಿದೆ. ಈ ಟೀಸರ್ನ ವಿಜುವಲ್ಸ್ ನೋಡಿದರೆ ಇದೊಂದು ಗ್ಲೋಬಲ್ ಲೆವೆಲ್ ಹೈ ರೇಂಜ್ ಗ್ಯಾಂಗ್ಸ್ಟರ್ ಮೂವಿ ಪಕ್ಕಾ ಅನಿಸುತ್ತೆ. ರಾಜೀವ್ ರವಿ ಅವರ ಕ್ಯಾಮ್ರಾ ವರ್ಕು ಮತ್ತು ರವಿ ಬಸೂರ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಟೀಸರ್ಗೆ ಜೀವ ತುಂಬಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರತಿಯೊಂದು ಫ್ರೇಮ್ ತುಂಬಾ ರಿಚ್ ಆಗಿ ಮತ್ತು ಇಂಟೆನ್ಸ್ ಆಗಿ ಮೂಡಿ ಬಂದಿವೆ. ಈಗ ನಾವು ಅಸಲಿ ಮ್ಯಾಟರ್ಗೆ ಬರೋಣ. ನಮ್ಮ ಯಶ್ ಅವರ ಕ್ಯಾರೆಕ್ಟರ್ ಹೆಸರು ರಾಯ ಅಂತ. ಟೀಸರ್ನಲ್ಲಿ ಯಶ್ ಅವರ ಎಂಟ್ರಿ, ಆ ಆ್ಯಟಿಟ್ಯೂಡು, ಕೈಯಲ್ಲಿ ಗನ್ನು, ಅವರು ಶತ್ರುಗಳನ್ನು ಬ್ರೂಟಲ್ ಆಗಿ ಸಾಯಿಸೋ ರೀತಿ, ಯಪ್ಪ, KGF ರಾಕಿ ಬಾಯ್ಗಿಂತ 10 ಪಟ್ಟು ಹೆಚ್ಚು ಡೇಂಜರಸ್ ಆಗಿ ಇಲ್ಲಿ ಕಾಣಿಸಿದ್ದಾರೆ ಅಂತ ಹೇಳ್ಬೋದು. ಟೀಸರಲ್ಲಿ ರಾಯಾಗೆ ಯಾರೋ ಈ ಪವರು ಮತ್ತು ಗ್ಯಾಂಗ್ಸ್ಟರ್ ಆಗೋ ಆಸೆನೆಲ್ಲ ಬಿಟ್ಬಿಡು, ನಿನ್ನ ಕೈಯಲ್ಲಿ ಅವರನ್ನು ಎದುರು ಹಾಕೊಳ್ಳೋಕ್ಕಾಗಲ್ಲ, ಗಿವ್ ಅಪ್ ರಾಯ, ಇಟ್ಸ್ ಓವರ್ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ರಾಯ, ಇಟ್ಸ್ ಓವರ್ ವೆನ್ ಐ ಸೇ ಇಟ್ಸ್ ಓವರ್, ಅಂಟಿಲ್ ದೆನ್ ಹ್ಯಾವ್ ಸಮ್ ಮ್ಯಾನರ್ಸ್ ಅಂತ. ಅಂದರೆ ಇಲ್ಲಿ ರಾಯ ಏನು ಮುಗ್ದಿಲ್ಲ, ನಾನು ಹೇಳೋವರೆಗೂ ಏನು ಮುಗಿಯೋದು ಇಲ್ಲ, ನಾನಾಗೆ ಓವರ್ ಅಂತ ಹೇಳೋವರೆಗೂ ಸ್ವಲ್ಪ ಮುಚ್ಕೊಂಡು ಇರುವಂಥ ಅರ್ಥ. ಸಿನಿಮಾದ ಟ್ಯಾಗ್ಲೈನ್ ಆದ ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್, ಅಂದರೆ ದೊಡ್ಡವರಿಗಾಗಿ ಒಂದು ಕಾಲ್ಪನಿಕ ಕತೆ ಅಂತ. ಈ ಒಂದು ಟ್ಯಾಗ್ಲೈನನ್ನು ಯಾಕೆ ಇಟ್ಟಿದ್ದಾರೆ ಅನ್ನೋದು ಟೀಸರ್ ನೋಡಿದರೆ ಅರ್ಥ ಆಗುತ್ತೆ. ಇದರಲ್ಲಿರೋ ವೈಲೆನ್ಸು, ರಕ್ತಪಾತ, ತಲೆ ಕಡಿಯುವ ಸೀನ್ಗಳು, ಬೋಲ್ಡ್ ಸೀನ್ಗಳು ತುಂಬಾ ರಾ ಆಗಿವೆ. ಪವರ್ ಅನ್ನೋದು ಯಾರು ಭಿಕ್ಷೆ ಹಾಕೋದಿಲ್ಲ, ಅದನ್ನು ನಾವೇ ಕಿತ್ಕೋಬೇಕು ಅನ್ನೋ ಕಾನ್ಸೆಪ್ಟ್ ಮೇಲೆ ರಾಯ ತನ್ನ ಸಾಮ್ರಾಜ್ಯವನ್ನು ರಕ್ತ ಮತ್ತು ಭಯದಿಂದ ಕಟ್ಟುತ್ತಾನೆ. ಯಶ್ ಅವರ ಈ ಭಯಾನಕ ಕ್ಯಾರೆಕ್ಟರು ಮತ್ತು ಆ್ಯಕ್ಷನ್ ಸೀನ್ಸ್ಗಳು ಪಕ್ಕಾ ಮಾಸ್ ಆಡಿಯನ್ಸ್ಗೆ ಹಬ್ಬ ಅಂತಾನೆ ಅನ್ಬೋದು. ಇನ್ನು ಇತ್ತೀಚೆಗೆ ಯಶ್ ಅವರು ತಮ್ಮ ಫೇಸನ್ನು ತೋರಿಸದೆ ಮಾಸ್ಕ್ ಹಾಕೊಂಡು ಅಲ್ಲಲ್ಲಿ ಕಾಣಿಸ್ಕೊಂಡಿರೋದು ನಾವು ನೋಡೇ ಇದ್ದೀವಿ. ಅದು ಯಾಕಂತ ಈ ಟೀಸರಿಂದ ಗೊತ್ತಾಗಿದೆ. ಇದೊಂದು ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ಅಂತಾನೆ ಹೇಳ್ಬೋದು. ಯಾಕಂದರೆ ಯಶ್ ಅವರು ಇಲ್ಲಿ ಇನ್ನೊಂದು ಪಾತ್ರ ಅಂದರೆ ಯಂಗ್ ಆಗಿರೋ ಒಂದು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಆ್ಯಂಡ್ ಈ ಕ್ಯಾರೆಕ್ಟರಲ್ಲಿ ಯಶ್ ಅವರು ತಮ್ಮ ಗಡ್ಡವನ್ನು ಸಂಪೂರ್ಣವಾಗಿ ತೆಗೆದು ಯಂಗ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಹಾಗೆ ಈ ಯಂಗ್ ಕ್ಯಾರೆಕ್ಟರು ತುಂಬ ಬ್ರೂಟಲ್ ಆಗಿನೂ ಕೂಡ ಇದೆ. ಇದು ಒಂದು ಡಬಲ್ ಪಾತ್ರನೂ ಕೂಡ ಆಗಿರ್ಬೋದು, ಅಥವಾ ಅವರ ಪಾಸ್ಟ್ ಕ್ಯಾರೆಕ್ಟರು ಆಗಿರ್ಬೋದು, ಅಥವಾ ರಾಯನ ಮಗನೇ ಆಗಿರ್ಬೋದು, ಆ್ಯಂಡ್ ವಿಲನ್ನು ಕೂಡ ಆಗಿರ್ಬೋದು. ಇದು ಏನಂತ ನಾವು ಸಿನಿಮಾ ನೋಡಿದ ಮೇಲೇ ಗೊತ್ತಾಗೋದು. ಟೋಟಲ್ ಆಗಿ ಇಲ್ಲಿ ಯಶ್ ಅವರು 3 ಲುಕ್ಕಲ್ಲಿ ಕಾಣಿಸ್ತಾ ಇದ್ದಾರೆ. ಇನ್ನು ಟಾಕ್ಸಿಕ್ ಕೇವಲ ಯಶ್ ಅವರ ಒನ್ ಮ್ಯಾನ್ ಶೋ ಅಲ್ಲ, ಇದರಲ್ಲಿ ಮಲ್ಟಿ ಸ್ಟಾರ್ಗಳು ಕೂಡ ಇದ್ದಾರೆ. ಈ ಸಿನಿಮಾದಲ್ಲಿ ನಯನತಾರ, ಕಿಯಾರಾ ಅಡ್ವಾನಿ, ಹುಮಾ ಕುರೇಶಿ, ರುಕ್ಮಿಣಿ ವಸಂತ್, ತಾರಾ ಸುತಾರಿಯಾ, ಟೋಟಲ್ ಆಗಿ 5 ಫೀಮೇಲ್ ಲೀಡ್ ಕ್ಯಾರೆಕ್ಟರ್ಗಳು ಇದ್ದಾವೆ. ಅವುಗಳನ್ನು ಸದ್ಯಕ್ಕೆ ಇನ್ನು ಟೀಸರಲ್ಲಿ ತೋರಿಸಿಲ್ಲ, ಮೇ ಬಿ ನೆಕ್ಸ್ಟ್ ಟ್ರೇಲರಲ್ಲಿ ತೋರಿಸ್ಬೋದು. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಟಾಕ್ಸಿಕ್ ಸಿನಿಮಾ ಭಾರತೀಯ ಚಿತ್ರರಂಗವನ್ನು ಹಾಗೆ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಮತ್ತೆ ಗ್ಲೋಬಲ್ ಲೆವೆಲ್ಗೆ ರೀಚ್ ಮಾಡಿಸೋದು ಪಕ್ಕ ಅಂತಾನೆ ಹೇಳ್ಬೋದು. ಇನ್ನು ಸಿನಿಮಾ ಇದೇ ಮಾರ್ಚ್ 19ರಂದು ವಿಶ್ವದಾದ್ಯಂತ ಕನ್ನಡ, ಹಿಂದಿ, ತೆಲುಗು, ತಮಿಳು, ಮಲಯಾಳಂ ಹಾಗೆ ಇಂಗ್ಲಿಷ್ ಭಾಷೆಯಲ್ಲಿ ರಿಲೀಸ್ ಆಗ್ತಾ ಇದೆ. ವಿಶೇಷ ಅಂದರೆ ಇದೇ ದಿನ ಬಾಲಿವುಡ್ನ ರಣವೀರ್ ಸಿಂಗ್ ಅವರ ದುರಂಧರ್ 2 ಕೂಡ ರಿಲೀಸ್ ಆಗ್ತಾ ಇದೆ. ಬಾಕ್ಸ್ ಆಫೀಸಲ್ಲಿ ದೊಡ್ಡ ಯುದ್ಧವೇ ನಡೆಯಲಿದೆ. ಈ ಹಿಂದೆ ಇದೇ ರೀತಿ KGF 2ನ ಟೈಮ್ನಲ್ಲಿ ಆಗಿತ್ತು, ಆವಾಗ ಯಶ್ ಅವರು ಗೆದ್ದಿದ್ರು. ಈ ಸಾರಿನೂ ಈ ಕ್ಲಾಶಲ್ಲಿ ಗೆದ್ದೇ ಗೆಲ್ತಾರೆ ಅಂತ ಹೇಳ್ತಾ, ನಿಮಗೆ ಈ ಟಾಕ್ಸಿಕ್ ಟೀಸರ್ ಹೇಗೆ ಅನ್ನಿಸ್ತು, ಯಶ್ ಅವರ ಲುಕ್ಕು ನಿಮಗೆ ಇಷ್ಟ ಆಯಿತಾ, ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.